ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನಲ್. ಈ ಒಂದು ಡಿಸೈನ್ಗೆ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ನೀಡಲ್ ಬಂದ್ಬಿಟ್ಟು 0.75 mm. ಮೊದಲಿಗೆ ಒಂದು ನಾಟ್ ಹಾಕೋಬೇಕು. ಈ ರೀತಿ ಬೆರಳಿಗೆ ಸುತ್ತಕೊಂಡು ಕೆಳಗಡೆಯಿಂದ ದಾರ ತಗೊಂಡು ಈ ಥರ ದಾರನ ಬೆರಳಿಗೆ ಸುತ್ತಕೊಂಡು ಒಳಗಡೆಯಿಂದ ದಾರನ ತಗೋಬೇಕು. ನೋಡಿ, ಈ ಥರ ಒಂದು ನಾಟ್ ಮಾಡ್ಕೋಬೇಕು. ಇದಾದ ನಂತರ ಈ ಒಂದು ನಾಟ್ ಹಿಡಿದು ಈ ನಾಟಲ್ಲಿ ನೀಡಲ್ನ ಹಾಕಿ ಇವಾಗ 8 ಚೈನ್ಗಳನ್ನ ಮಾಡ್ಕೋಬೇಕಾಗ್ತದೆ. 8 ಚೈನ್ಸ್ ಮಾಡ್ಕೋಬೇಕು. 2 3 4 5 6 7 8 ಚೈನ್ಸ್ಗಳನ್ನ ಹಾಕೊಂಡಾದ ನಂತರ ಇವಾಗೇನು ಕೊನೆ ಚೈನ್ ಇದೆಯಲ್ಲ, ಫಸ್ಟ್ ಹಾಕೊಂಡಿದ್ವಲ್ಲ, ಆ ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ 2 ಎಡ್ಜ್ಗಳನ್ನ ನಾವು ಒಂದು ಮಾಡ್ಕೋಬೇಕಾಗ್ತದೆ. ಆ ಚೈನ್ ಗ್ಯಾಪ್ನಲ್ಲಿ ಫಸ್ಟ್ ಚೈನ್ ಹಾಕೊಂಡಿದ್ವಲ್ಲ, ಆ ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳೆದು ದಾರನ ಮೇಲಕ್ಕೆ ತಗೊಂಡು ಈ 2 ದಾರನ ಒಂದು ಮಾಡ್ಕೋಬೇಕು. 2 ತುದಿನ ನಾವು ಒಂದು ಲಾಕ್ ಮಾಡ್ಕೋಬೇಕಾಗ್ತದೆ. ಕೂಡಿಸ್ಕೊಂಡು ಲಾಕ್ ಮಾಡ್ಕೋಬೇಕು. ಇದಾದ ನಂತರ ಈ ರೀತಿ ಒಂದು ಸರ್ಕಲ್ ರೆಡಿ ಆಗ್ತದೆ. ಒಂದು ಲೂಪ್ ಮಾಡ್ಕೋಬೇಕಾಗ್ತದೆ. ಇವಾಗ ನೀಡಲ್ ಮೇಲೆ ಒಂದು ಸುತ್ತು ದಾರನ ತಗೊಂಡು ಥ್ರೆಡ್ನ ತಗೊಂಡು ಈ ಒಂದು ಚೈನ್ನ ಗ್ಯಾಪ್ ಇದೆಯಲ್ಲ, ರೌಂಡ್ ಚೈನ್ ಮಾಡ್ಕೊಂಡಿವಲ್ಲ, ಆ ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು ಬೆರಳಿಗೆ ಸುತ್ತಿರುವಂಥ ದಾರನ ಮೇಲಕ್ಕೆ ತಗೊಂಡು ಇವಾಗ ನೀಡಲ್ ಮೇಲೆ 3 ದಾರ ಆಗ್ತವೆ. ನೀಡಲ್ ಮೇಲೆ 3 ದಾರಗಳದಾವು. ಈ 3 ದಾರನ ನಾವು ಒಂದು ಮಾಡ್ಕೋಬೇಕಾಗ್ತದೆ. ಇಲ್ಲಿ ಹಾಫ್ ಕ್ರೋಶಾ ಕಂಬನ ರೆಡಿ ಮಾಡ್ಕೋಬೇಕಾಗ್ತದೆ. ಇವಾಗ ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಈ ಒಂದು ಚೈನ್ ರೌಂಡ್ ಸರ್ಕಲ್ ಮಾಡ್ಕೊಂಡಿವಲ್ಲ, ಆ ಒಂದು ಹೋಲ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು ನೀಡಲ್ ಮೇಲೆ 3 ದಾರ ಆಗ್ತವೆ. ಆ 3 ದಾರನ ಒಂದು ಮಾಡ್ಕೋಬೇಕಾಗ್ತದೆ. ಹಾಫ್ ಕ್ರೋಶಾ ಕಂಬನ ಮಾಡ್ಕೋಬೇಕಾಗ್ತದೆ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಈ ಚೈನ್ ಹೋಲ್ನಲ್ಲಿ ನೀಡಲ್ನ ಹಾಕಿ ಬೆರಳಿಗೆ ಸುತ್ತಿರುವಂಥ ದಾರನ ಮೇಲೆ ತಗೊಂಡು ಇವಾಗ 3 ದಾರನ ಒಂದು ಮಾಡ್ಕೋಬೇಕು. ನೋಡಿ, ನೀಡಲ್ ಮೇಲೆ 3 ದಾರ ಅದಾವು. 3 ದಾರ ಸೇರಿಸ್ಕೊಂಡು ಒಂದು ಮಾಡ್ಕೋಬೇಕಾಗ್ತದೆ. ಇದೇ ಥರನೇ ಪೂರ್ತಿ ಸರ್ಕಲ್ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಇದೇ ಥರನೇ ಹಾಫ್ ಕ್ರೋಶಾ ಕಂಬನ ಹಾಕ್ಕೊಂಡು ಸರ್ಕಲ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ ಒಟ್ಟು 16 ಕಂಬಗಳು ಕೂಡ್ತವೆ. ನೋಡಿ, ನೀಡಲ್ ಮೇಲೆ ಒಂದು ಸುತ್ತು ದಾರನ ತಗೊಂಡು ಈ ಹೋಲ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು 3 ದಾರನ ಒಂದು ಮಾಡ್ಕೊಳ್ಳೋದು. ನೋಡಿ, 3 ದಾರನ ಒಮ್ಮೆನೆ ಒಂದು ಮಾಡ್ಕೋಬೇಕಾಗ್ತದೆ. ಈ ಥರ ಒಂದು ಡಿಸೈನ್ ರೆಡಿ ಆಗ್ತದೆ. ಇದು ಫಸ್ಟ್ ಸ್ಟೆಪ್ಪು. ಈ ಥರ ಚೈನ್ ಹಾಕ್ಕೊಂಡು ಆ ಚೈನ್ ಒಳಗೇ ನಾವು ಹಾಫ್ ಕ್ರೋಶಾ ಕಂಬನ ಹಾಕೋಬೇಕಾಗ್ತದೆ. ಕೊನೆಯದಾಗಿ ಈ ಒಂದು ಲಾಸ್ಟ್ ಕಂಬ ಏನು ಹಾಕ್ಕೊಂಡಿದ್ವಲ್ಲ, ಆ ಕಂಬದ ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ಇವೆರಡೂ ತುದಿನ ನಾವು ಸಿಂಗಲ್ ಲಾಕ್ ಮಾಡ್ಕೋಬೇಕಾಗ್ತದೆ. ನೋಡಿ,
ಎರಡು ತುದಿನ ಕೂಡಿ ನಾನೊಂದು ಲಾಕ್ ಮಾಡಿದ್ದೀನಿ. ಫಸ್ಟ್ ಸ್ಟೆಪ್ ಡಿಸೈನ್ ಈ ರೀತಿ ಕಾಣಿಸುತ್ತೆ. ನಂತರ 1 2 ಚೈನ್ಸ್ ಹಾಕ್ಕೊಂಡು ಡಿಸೈನ್ನ ಉಲ್ಟಾ ಮಾಡ್ಕೋಬೇಕು. 2 ಚೈನ್ಸ್ ಹಾಕ್ಕೊಂಡು ಡಿಸೈನ್ನ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಇವಾಗ ಫಸ್ಟ್ ಚೈನ್ ಏನು 2 ಚೈನ್ಸ್ ಹಾಕ್ಕೊಂಡಿವೆಯಲ್ಲ ಅದ್ರ ಪಕ್ಕದಲ್ಲೇ ಒಂದು ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಒಂದು 2 ಚೈನ್ ಹಾಕ್ಕೊಂಡಿವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರನ ತಗೊಂಡು ಸೇಮ್ ಇವಾಗ ಏನು ಒಂದು ಕ್ರೋಶೆ ಕಂಬ ಮಾಡ್ಕೊಂಡಿವಲ್ಲ ಅದೇ ಗ್ಯಾಪ್ನಲ್ಲೇ ನೀಡಲ್ನ ಹಾಕಬೇಕು. ಅದೇ ಗ್ಯಾಪ್ನಲ್ಲಿ ಅದೇ ಚೈನ್ ಗ್ಯಾಪ್ನಲ್ಲೇ ಸೇಮ್ ಚೈನ್ ಗ್ಯಾಪ್ನಲ್ಲೇ ನೀಡಲ್ನ ಹಾಕಿ ದಾರನ ಮೇಲಕ್ಕೆ ಎಳ್ಕೊಂಡು ಇಲ್ಲಿ ಫಸ್ಟ್ 1 ಚೈನ್ ಗ್ಯಾಪ್ನಲ್ಲಿ 2 ಕಂಬಗಳನ್ನ ಹಾಕ್ಕೋಬೇಕಾಗ್ತದೆ. ಮತ್ತು 2ನೇ ಚೈನ್ ಗ್ಯಾಪ್ನಲ್ಲಿ ಮತ್ತೆ 2 ಕಂಬಗಳನ್ನ ಹಾಕ್ಕೋಬೇಕಾಗ್ತದೆ. 3ನೇ ಚೈನ್ ಗ್ಯಾಪ್ನಲ್ಲಿ 1 ಕಂಬನ ಹಾಕ್ಕೋಬೇಕಾಗ್ತದೆ. ಫಸ್ಟ್ 2 ಚೈನ್ ಗ್ಯಾಪ್ನಲ್ಲಿ 2 ಕಂಬಗಳನ್ನ, 3ನೇ ಚೈನ್ ಗ್ಯಾಪ್ನಲ್ಲಿ 1 ಕಂಬನ ಹಾಕ್ಕೋಬೇಕು. ಇದೇ ಥರನೇ ಇಡೀ ಹೋಲ್ ಸರ್ಕಲ್ ಏನು ಮಾಡ್ಕೊಂಡಿವಲ್ಲ ನಾವು ಪೂರ್ತಿ ಡಿಸೈನ್ ಪೂರ್ತಿ ಇದೇ ಥರನೇ ಹಾಕ್ಕೋಬೇಕು. ಎಂಡ್ವರೆಗೂ ಇದೇ ಥರನೇ ಹಾಕಬೇಕು. ಇವಾಗ 2 ಕ್ರೋಶಾ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ, ಡಬಲ್ ಕ್ರೋಶಾ ಕಂಬಗಳನ್ನ. ಮತ್ತೆ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಈಗ 2ನೇ ಚೈನ್ ಗ್ಯಾಪ್ನಲ್ಲಿ 1 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶಾ ಕಂಬನ ಹಾಕ್ತಾ ಇದ್ದೀನಿ. ಫಸ್ಟ್ ಚೈನ್ ಗ್ಯಾಪ್ನಲ್ಲಿ 2 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಚೈನ್ ಗ್ಯಾಪ್ನಲ್ಲಿ 2 ಕಂಬನ ಹಾಕ್ಕೊಂಡು 3ನೇ ಚೈನ್ ಗ್ಯಾಪ್ನಲ್ಲಿ ಸಿಂಗಲ್ ಕಂಬನ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಮತ್ತೆ 1 ಚೈನ್ ಗ್ಯಾಪ್ನಲ್ಲಿ 2 ಕಂಬನ ಹಾಕ್ತಾ ಇದ್ದೀನಿ. ನೋಡಿ ಸೇಮ್ ಚೈನ್ ಗ್ಯಾಪ್ನಲ್ಲಿ 2ನೇ ಕಂಬನ ಹಾಕ್ತಾ ಇದ್ದೀನಿ. 2ನೇ ಕಂಬ ಕ್ರೋಶೆ ಕಂಬನ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ನೆಕ್ಸ್ಟ್ ಇವಾಗ ಮತ್ತೆ ಸೆಕೆಂಡ್ ಚೈನ್ ಗ್ಯಾಪ್ನಲ್ಲಿ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ನೆಕ್ಸ್ಟ್ ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಗೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಇವಾಗ 1 ಕಂಬ ಆಯಿತು. ಈಗ ಮತ್ತೆ ಇನ್ನೊಂದು ಕಂಬ ಹಾಕ್ಕೋಬೇಕು. ಮತ್ತು ಸೇಮ್ ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಗೊಂಡು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಸೇಮ್ ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಗೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಚೈನ್ ಗ್ಯಾಪ್ನಲ್ಲಿ ಸಿಂಗಲ್ ಕಂಬನ ಹಾಕ್ಕೋಬೇಕು. ಇಡೀ ಡಿಸೈನ್ ರೌಂಡ್ ಡಿಸೈನ್ ಏನು ಬರುತ್ತಲ್ಲ ಇಡೀ ಡಿಸೈನ್ ಪೂರ್ತಿನೂ ನಾವು ಫಸ್ಟ್ 2 ಚೈನ್ ಗ್ಯಾಪ್ನಲ್ಲಿ 2 ಕಂಬಗಳನ್ನ ಹಾಕ್ಕೋಬೇಕು. ನೆಕ್ಸ್ಟ್ 1 ಚೈನ್ ಗ್ಯಾಪ್ನಲ್ಲಿ 1 ಕಂಬನ ಹಾಕ್ಕೋಬೇಕು. 3ನೇ ಚೈನ್ ಗ್ಯಾಪ್ನಲ್ಲಿ 1 ಕಂಬನ ಹಾಕ್ಕೋಬೇಕು. ಫಸ್ಟು 2 ಚೈನ್ ಗ್ಯಾಪ್ನಲ್ಲಿ 2 ಕಂಬಗಳನ್ನ ಕೂಡಿಸ್ಕೋಬೇಕು. 3ನೇ ಚೈನ್ ಗ್ಯಾಪ್ನಲ್ಲಿ 1 ಕಂಬನ ಕೂಡಿಸ್ಕೋಬೇಕು. ಇದೇ ಥರನೇ ಡಿಸೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಈ ಒಂದು ಸಾರಿ ಕುಚ್ಚು ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ಗ್ರ್ಯಾಂಡ್ನು ಕಾಣಿಸುತ್ತೆ ಇದು ಡಿಸೈನು. ಇವೆಲ್ಲ ನೀವು ಈ ರೀತಿ ಒಂದು ಡಿಸೈನ್ಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಜಲ್ದಿನೇ ಕುಚ್ಚನ್ನ ಕಟ್ಟಕ್ಕೆ ಈಸಿ ಆಗ್ತದೆ. ನೋಡಿ ಈ ರೀತಿ ಪೂರ್ತಿ ಸರ್ಕಲ್ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಫಸ್ಟ್ ಏನು ನಾವು ಒಂದು ಕಂಬ ಮಾಡ್ಕೊಂಡಿದ್ವಲ್ಲ
ಆ ಕಂಬದ ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತೊಗೊಂಡು 2 ದಾರನ ಒಂದು ಮಾಡ್ಕೋತೀನಿ. 2 ತುದಿನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕಾಗ್ತದೆ. ಈ ರೀತಿ ಮಾಡಿಕೊಂಡು ಮತ್ತೆ 2 ಚೈನ್ನ ಹಾಕಬೇಕಾಗ್ತದೆ. ಮತ್ತೆ 2 ಚೈನ್ ಹಾಕ್ಕೊಂಡು ಡಿಸೈನ್ನ ಮತ್ತೆ ಉಲ್ಟಾ ಮಾಡ್ಕೋಬೇಕು. ಡಿಸೈನ್ ಉಲ್ಟಾ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸುತ್ತು ದಾರನ ತಗೊಂಡು ಫಸ್ಟ್ ಚೈನ್ ಗ್ಯಾಪ್ ಇದೆಯಲ್ಲ, ಫಸ್ಟ್ ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಅದೇ ಸೇಮ್ ಚೈನ್ ಗ್ಯಾಪ್ನಲ್ಲಿ ಇಲ್ಲಿ ಒಟ್ಟು ಏನು ಮಾಡಬೇಕಾಗ್ತದೆ, ಒಂದೊಂದು ಚೈನ್ ಗ್ಯಾಪ್ನಲ್ಲೂ 2 ಕ್ರೋಶಾ ಕಂಬಗಳನ್ನ ಹಾಕಬೇಕಾಗ್ತದೆ. ಈ ಒಂದು ಥರ್ಡ್ ಸ್ಟೆಪ್ಗೆ ಒಂದೊಂದು ಚೈನ್ ಗ್ಯಾಪ್ಗೆ 2 ಡಬಲ್ ಕ್ರೋಶಾ ಕಂಬಗಳು ಕೂಡ್ತಾವೆ. ಇವಾಗ ನೆಕ್ಸ್ಟ್ ಅದೇ ಚೈನ್ ಗ್ಯಾಪ್ಗೆ ನಾವು ಮತ್ತೆ 2 ಕ್ರೋಶಾ ಕಂಬಗಳನ್ನ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರ ಮೇಲೆ ತಗೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಥ್ರೆಡ್ ತಗೊಂಡು ಸೇಮ್ ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು 2 ದಾರನ ಒಂದು ಮಾಡಿಕೊಂಡು ಇನ್ನೆರಡು ದಾರನ ಒಂದು ಮಾಡ್ಕೋಬೇಕು. ಒಂದೊಂದು ಚೈನ್ ಗ್ಯಾಪ್ನಲ್ಲಿ ಕೂಡ 2 ಡಬಲ್ ಕ್ರೋಶಾ ಕಂಬಗಳನ್ನ ಹಾಕ್ತಾ ಬರಬೇಕು. ನೋಡಿ, ಮತ್ತೆ ನೆಕ್ಸ್ಟ್ ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ನೀಡಲ್ ಮೇಲೆ ಫಸ್ಟ್ ಒಂದು ಸುತ್ತು ಥ್ರೆಡ್ನ ತಗೊಂಡು ಈ ಒಂದು ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳೆದು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಸೇಮ್ ಇದೇ ಥರನೇ ನಾವು ಒಂದೊಂದು ಚೈನ್ ಗ್ಯಾಪ್ನಲ್ಲೂ 2 ಕಂಬಗಳನ್ನ ಹಾಕ್ತಾ ಇಡೀ ಪೂರ್ತಿ ಡಿಸೈನ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಯಾವುದೇ ರೀತಿಯ ಕುಚ್ಚು ಅದು ಬೇಡ ಅಂತ ಅನ್ನೋರಿಗೆ ಈ ಥರ ನಾವು ಡೋನಟ್ಸ್ಗಳಿಂದ ಅಥವಾ ಬರೀ ಚೈನ್ ಹಾಕ್ಕೊಂಡು ಈ ರೀತಿ ಈ ರೀತಿ ಡಿಸೈನ್ ಮಾಡಿಕೊಂಡು ನಾವು ಸೀರೆಗೆ ಕುಚ್ಚು ಥರ ಹಾಕ್ಕೋಬೇಕಾಗ್ತದೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಮಧ್ಯದಲ್ಲಿ ಬೇಕಾದರೆ ಒಂದೊಂದು ಕುಚ್ಚನ್ನು ಹಾಕ್ಕೊಳ್ಳೋಕೆ ಬರುತ್ತೆ. ನೋಡಿ, ಪೂರ್ತಿ ಡಿಸೈನ್ ಕಂಪ್ಲೀಟ್ ಆದ ನಂತರ ಈ ರೀತಿ ಕಾಣಿಸುತ್ತೆ. ಈ ಥರ ಆಗುತ್ತೆ. ಥರ್ಡ್ ಸ್ಟೆಪ್ ಇದು. ಇವಾಗ 2 ಏನಿದಾವಲ್ಲ, ಆ ಕಡೆ ಎಡ್ಜು ಮತ್ತು ಈ ಕಡೆದು 2 ಕೂಡಿ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. 2 ತುದಿನೂ ಕೂಡ ಈ ಫಸ್ಟ್ ಡಿಸೈನ್ ಫಸ್ಟ್ ಸ್ಟಾರ್ಟಿಂಗ್ ಡಿಸೈನ್ ಇತ್ತಲ್ಲ ಆ ಕಂಬದಲ್ಲಿ ನೀಡಲ್ನ ಹಾಕಿ ದಾರನ ಎಳೆದು 2 ದಾರನ ಒಂದು ಮಾಡ್ಕೋಬೇಕು. ಇವಾಗ ನೋಡಿ, ಈ ಥರ ಡಿಸೈನ್ ಕಾಣಿಸುತ್ತೆ. ಈ ಥರ ವರ್ಕ್ ಬರುತ್ತಿದ್ದು. ಇವಾಗ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಈ ಥರ ನಿಮ್ಗೆ ಯಾವುದು ಡಿಸೈನ್ ಮ್ಯಾಗ್ ಮಾಡ್ಕೊತೀರಿ ನಿಮಗೆ ಬಿಟ್ಟಿದ್ದದು. ನೀವು ಯಾವ ರೀತಿ ಮಾಡಿಕೊಂಡು ಚೆನ್ನಾಗಿ ಕಾಣಿಸುತ್ತೆ ಆದಷ್ಟು ಗಂಟದು ಇರಲಾರ್ದು ಒಳಗೆ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಅದು ಹಾಕಿದ ಡಿಸೈನ್ ಗೊತ್ತಾಗುತ್ತೆ, ಯಾವ್ದು ಮೇಲ್ಗಡೆ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನೋಡಿಕೊಂಡು ನೀವು ಫೋಲ್ಡ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು, ಇವಾಗ ನೋಡಿ ಫಸ್ಟಿಗೆ ನಾನು ಒಂದು ಬೀಡನ್ನ ಹಾಕಿದ್ದೀನಿ. ಬೀಡನ್ನ ಹಾಕ್ಕೊಂಡು ಇಲ್ಲಿ 2 ಲೇಯರ್ನ ಫೋಲ್ಡ್ ಮಾಡಿವಲ್ಲ, ಆ ಫೋಲ್ಡ್ ಮಾಡಿದಂಥ ಡಿಸೈನ್ದು 2 ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕ್ಕೋಬೇಕು. ನೀಡಲ್ನ ಹಾಕಿ ದಾರನ ಮೇಲಕ್ಕೆ ಎಳೆದು 2 ದಾರನ ಒಂದು ಮಾಡ್ಕೋಬೇಕು. ಮೇಲ್ಗಡೆ ಒಂದರದ್ದೇ ನಾವು ಹಾಕಬಾರ್ದು, 2 ಪದರ ಕೂಡ ಒಂದು ಮಾಡ್ಕೋಬೇಕು. 2 ಲೇಯರ್ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗ್ತದೆ. ಮತ್ತು ಒಂದು ಬೀಡನ್ನ ಹಾಕ್ಕೊಂಡು
ಮತ್ತು ಒಂದು ಬೀಡ್ ಹಾಕ್ಕೊಂಡು ಈ ಒಂದು ನೆಕ್ಸ್ಟ್ ಚೈನ್ ಗ್ಯಾಪ್ನಲ್ಲಿ 2 ಲೇಯರು ಬರಬೇಕು ನೀಡಲ್ನೊಳಗೆ. ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು 2 ದಾರನ ಬಂದ್ ಮಾಡ್ಕೋಬೇಕು. ಇದು ಒಂಥರ ಹಾಫ್ ಮೂನ್ ಥರ ಬರ್ತದೆ. ಇದು ಅರ್ಧ ಚಂದ್ರ ಒಂಥರ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ. ಮತ್ತೆ ಒಂದು ಬೀಡ್ ಹಾಕ್ಕೊಂಡು 2 ಲೇಯರ್ ಕೂಡಿಸಿ ನಾನು ಎರಡು ಲೇಯರ್ದು ಚೈನ್ ಗ್ಯಾಪ್ ಇರುತ್ತಲ್ಲ, ಆ ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರ ಮೇಲೆ ತಗೊಂಡು 2 ದಾರನ ಬಂದ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ಒಂದು ಬೀಡನ್ನ ಹಾಕ್ಕೋಬೇಕು. 2 ಲೇಯರ್ ಕೂಡಿ ಒಂದು ಲಾಕ್ ಮಾಡ್ಕೋಬೇಕು. ಮತ್ತೆ ಒಂದು ಬೀಡ್ ಹಾಕ್ಕೊಂಡು 2 ಲೇಯರ್ ಕೂಡಿ ಮತ್ತೆ ಒಂದು ಲಾಕ್ ಮಾಡ್ಕೋಬೇಕಾಗ್ತದೆ. ಈ ರೀತಿ ಸುತ್ತ ಅದ್ರ ಸುತ್ತ ಎರಡು ಲೇಯರ್ಗಳನ್ನ ಕೂಡಿಸ್ಕೊಂಡು ಒಂದೊಂದು ಬೀಡ್ ಹಾಕ್ಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ತುದಿವರೆಗೂ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ. ಈ ರೀತಿ 2 ಲೇಯರ್ಗಳನ್ನ ಕೂಡಿಸ್ಕೊಂಡು ಬೀಡನ್ನ ಹಾಕ್ಕೋಬೇಕಾಗ್ತದೆ ಇಲ್ಲಿ ನೋಡಿ. ಈ ರೀತಿ ನಾನು ಈ ಬೀಡ್ಗಳನ್ನ ಈ ರೀತಿ ಹಾಕ್ಕೊಂಡಿದ್ದೀನಿ. ಪೂರ್ತಿ ಬೀಡ್ಸ್ ಎಲ್ಲ ಹಾಕ್ಕೊಂಡು ಕಂಪ್ಲೀಟ್ ಆಗಿದೆ. ಈಗ ಲಾಸ್ಟ್ ಒಂದು ಬೀಡ್ ಹಾಕ್ತಾ ಇದ್ದೀನಿ ನೋಡಿ. ಲಾಸ್ಟ್ ಒಂದು ಬೀಡ್ ಹಾಕ್ಕೊಂಡು ಅವೆರಡು ಲೇಯರ್ನ ಕೂಡಿ ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಸಿಂಗಲ್ ಲಾಕ್ ಮಾಡಿಕೊಂಡು ನಂತರ 2 ಚೈನು ಅಥವಾ ಇಲ್ಲ 4 ಚೈನ್ಗಳನ್ನ ಹಾಕ್ಕೊಂಡು ದಾರನ ಕಟ್ ಮಾಡಿಕೊಂಡು ಈ ಡಿಸೈನ್ನ ಎಂಡ್ ಮಾಡ್ಕೋಬೇಕು ನೋಡಿ. ಒಂದು 4 ರಿಂದ 5 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೋಬೇಕು. ಈ ಥರ ದಾರ ಕಟ್ ಮಾಡಿಕೊಂಡು ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೋಬೇಕಾಗ್ತದೆ. ಇಲ್ಲ ಅಂತಂದರೆ ಈ ರೀತಿ ನೀಡಲ್ಲಿಂದ ಒಳಗಡೆ ಆ ಒಂದು ಚೈನ್ನ ಪೂರ್ತಿ ಎಳ್ಕೊಂಡ್ರೆ ಒಳಗಡೆ ಬರುತ್ತದು. ಈ ರೀತಿ ನಾವು ಕಾಣಲಾರ್ದಂಗೆ ಒಳಗೆ ಕೂಡ ಎಳ್ಕೊಂಡು ಅದನ್ನು ನೀಟಾಗಿ ಮಾಡ್ಕೋಬೇಕಾಗ್ತದೆ. ಇಲ್ಲ ಅಂತಂದರೆ ಹಿಂದ್ಗಡೆ ಬ್ಯಾಕ್ ಸೈಡು ಸ್ವಲ್ಪ ಗಮ್ ಹಚ್ಚಿ ಹಚ್ಕೊಳ್ಳೋಕ್ಕೂ ಬರುತ್ತೆ ನೋಡಿ. ಈ ರೀತಿ ಎಳ್ಕೋಬೇಕು. ಒಳಗಡೆ ಹೋಗುತ್ತಾ ಅರ್ಧ ಒಳಗಡೆ ಹೋಗುತ್ತಾ ಉಳಿದಿದ್ದನ್ನು ಕಟ್ ಮಾಡಿ, ಇಲ್ಲಂತಂದರೆ ಗಮ್ ಹಾಕಿ ಅಂಟಿಸ್ಬಿಡಿ. ಅದನ್ನು ಉಳಿದಿದ್ದ ದಾರನ ಗಮ್ ಹಾಕಿ ಹಾಕ್ಕೊಳಕ್ಕೆ ಬರುತ್ತೆ. ಸ್ವಲ್ಪ ಡಿಸೈನ್ನ ಈ ರೀತಿ ನೀಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಹಾಫ್ ಮೂನ್ ಥರ ಡಿಸೈನ್ ಬರುತ್ತೆ. ಇದೇ ಥರನೇ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡು ಸೀರೆಗೆ ಕುಚ್ಚನ್ನ ರೆಡಿ ಮಾಡ್ಕೋಬೇಕಾಗ್ತದೆ. ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ, ಗ್ರ್ಯಾಂಡ್ನೂ ಕಾಣಿಸುತ್ತೆ. ಈ ಡಿಸೈನು ಹಾಕೋದು ತುಂಬ ಈಸಿ ಅದ. ಇದು ನಿಮ್ಮ ಸಾರಿಗೆ ಯಾವುದ್ಯಾವುದು ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಬೇಕಾದರೆ 2 ಕಲರಿಂದನೂ ಮಾಡ್ಕೊಳಕ್ಕೆ ಬರುತ್ತಿದ್ದು ನೋಡಿ. ನಾನು ಸೀರೆಗೆ ಈ ರೀತಿ 3 ಇಂಚಿನಷ್ಟು ಗ್ಯಾಪ್ ಬಿಟ್ಟು ಈ ರೀತಿ ಸೀರೆಗೆ ಕುಚ್ಚನ್ನ ಹಾಕಿದ್ದೀನಿ. ಈ ರೀತಿ ಡಿಸೈನ್ಗಳನ್ನ ಹಾಕಿದ್ದೀನಿ. ಮೇಲ್ಗಡೆ ಒಂದು 2 ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ.